ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 577. ಇವತ್ತಿನ ಕತೆ ಪುರಿ ಜಗನ್ನಾಥ. ಮಕ್ಕಳೇ, ನಮ್ಮ ಭಾರತ ದೇಶದಲ್ಲಿ 4 ಪುಣ್ಯಕ್ಷೇತ್ರಗಳು ತುಂಬ ಪ್ರಸಿದ್ಧವಾಗಿದೆ. ಅದಕ್ಕೆ ಚಾರ್ ಧಾಮ್ ಅಂತ ಕರೀತಾರೆ. ನಮಗೆ ಇದುವರೆಗೂ ಸಹಿತ 4 ಯುಗಗಳು ಕಳೆದಿದೆ. ಚತುರ್ಯುಗ ಅಂತ ಕರೀತೇವೆ. ಇಲ್ಲಿ ಮೊದಲನೇದು ಕೃತಯುಗ, ಎರಡನೇದು ತ್ರೇತಾಯುಗ, ಮೂರನೇದು ದ್ವಾಪರ ಯುಗ, ಈಗ ನಡೀತಿರೋದೇ 4ನೇದು ಕಲಿಯುಗ. ಕೃತಯುಗ ಅಂದರೆ ಇದು 17,28,000 ವರ್ಷಗಳು. ಈ ಕೃತಯುಗದಲ್ಲಿ ನಮ್ಮ ಭಾರತದ ಉತ್ತರ ದಿಕ್ಕಿನಲ್ಲಿ ಇದೆಯಲ್ಲ, ಬದ್ರಿನಾಥ ಅತ್ಯಂತ ಪ್ರಸಿದ್ಧವಾದ ಪುಣ್ಯಕ್ಷೇತ್ರವಾಗಿತ್ತಂತೆ. ಇನ್ನು ಎರಡನೇದು ತ್ರೇತಾಯುಗ. ತ್ರೇತಾಯುಗ ಕೃತಯುಗಕ್ಕಿಂತ ಕಮ್ಮಿ ವರ್ಷಗಳು, 12,96,000 ವರ್ಷಗಳು ತ್ರೇತಾಯುಗದ. ಈ ತ್ರೇತಾಯುಗದಲ್ಲಿ ಪ್ರಸಿದ್ಧವಾದಂಥ ಪುಣ್ಯಕ್ಷೇತ್ರ ಅಂದರೆ ದಕ್ಷಿಣ ತೀರದಲ್ಲಿರುವಂಥ ರಾಮೇಶ್ವರ. ಇನ್ನು ಮೂರನೇದು ದ್ವಾಪರ ಯುಗ, ನಮ್ಮ ಕೃಷ್ಣನ ಯುಗ. ತ್ರೇತಾಯುಗ ರಾಮನ್. ಇದು ಅದಕ್ಕಿಂತ ಕಮ್ಮಿ. ಎಷ್ಟಪ್ಪ ಅಂದರೆ 8,64,000 ವರ್ಷಗಳು. ಇಲ್ಲಿ ದ್ವಾರಕಾ ನಗರಿ ಅತ್ಯಂತ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಆಗಿತ್ತು. ಈಗ ಕಲಿಯುಗದ ಕಾಲ ಎಷ್ಟಪ್ಪ ಅಂದರೆ 4,32,000 ವರ್ಷಗಳು. ಈಗ ನಮ್ಮ ಭಾರತದ ಅಲ್ಲಿ ದ್ವಾರಕ ಇದ್ದಿದ್ದೆಲ್ಲಿ ಅಂದರೆ ಪಶ್ಚಿಮ ದಿಕ್ಕಿನಲ್ಲಾದರೆ, ಭಾರತದ ಪೂರ್ವ ದಿಕ್ಕಿನಲ್ಲಿ ಬಂಗಾಳ ಕೊಲ್ಲಿ ತೀರದಲ್ಲಿರುವ ಜಗನ್ನಾಥ ಪುರಿಯೇ ಕಲಿಯುಗದ ಅತ್ಯಂತ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ. ನಾವು 4 ಯುಗ ಅಂತ ಹೇಳ್ತೀವಲ್ಲ, 4 ಯುಗ ಸೇರಿದರೆ ಒಟ್ಟು ಎಷ್ಟು ವರ್ಷ ಆಗತ್ತೆ ಅಂದರೆ 43,20,000 ವರ್ಷಗಳಾಗತ್ತೆ. ಈಗ ನಮಗೆ ಬೇಕಾಗಿರೋದು ಕಲಿಯುಗದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ಜಗನ್ನಾಥಪುರಿ ಕ್ಷೇತ್ರದ ಬಗ್ಗೆ, ಜಗನ್ನಾಥನ ಬಗ್ಗೆ, ಅಲ್ಲಿ ರಥೋತ್ಸವದ ಬಗ್ಗೆ ಈಗ ನೋಡ್ತಾ ಹೋಗೋಣ. ನಾವೇನು ಪುರಿ ಜಗನ್ನಾಥ ಅಥವಾ ಜಗನ್ನಾಥ ಪುರಿ ಅಂತ ಹೇಳ್ತೀವಿ, ಇದು ಇವತ್ತಿನ ಒರಿಸ್ಸಾ ಅಥವಾ ಒಡಿಸ್ಸಾ ರಾಜ್ಯದಲ್ಲಿ ಇರೋದು. ಹಿಂದೆ ಅದಕ್ಕೆ ಕಳಿಂಗ ರಾಜ್ಯ ಅಂತ ಕರೀತಾ ಇದ್ರು. ಇಲ್ಲೇ ಜಗನ್ನಾಥನ ದೇವಾಲಯ ಇದೆ. ಈ ದೇವಾಲಯದಲ್ಲಿ ಜಗನ್ನಾಥ ಮಾತ್ರ ಇಲ್ಲ, ಜಗನ್ನಾಥ ಅಂತ ಯಾರು ಅಂದ್ಕೊಂಡಿದ್ದೀರಿ? ನಮ್ಮ ಶ್ರೀಕೃಷ್ಣ ಮತ್ತು ಶ್ರೀಕೃಷ್ಣನ ಬಲರಾಮ, ಇವರಿಬ್ಬರ ಸೋದರಿ ಸುಭದ್ರಾದೇವಿ, 3 ಜನರ ವಿಗ್ರಹ ಇದೆ. 3 ಜನಕ್ಕೂ ಪೂಜೆ, ರಥೋತ್ಸವ ಎಲ್ಲ ವೈಭವದಿಂದ ನಡೆಯುವಂಥದ್ದು. ನೀವು ಇಲ್ಲಿ ಹೋದರೆ ಸಮುದ್ರ ಸ್ನಾನ ಮಾಡ್ಬೋದು. ಪುಣ್ಯಕ್ಷೇತ್ರಗಳಂದರೆ ಸ್ನಾನ ಮಾಡದೇ ಇರಲಿಕ್ಕಾಗತ್ತೋ? ಇಲ್ಲಿ ಆ ರೀತಿಯಲ್ಲಿ ನಿಮಗೆ ರೋಹಿಣಿ ಕುಂಡ ಇದೆ, ಸಮುದ್ರ ಸ್ನಾನ ಅಲ್ಲದೇನೆ. ಜೊತೆಗೆ ಇಂದ್ರದ್ಯುಮ್ನ ಸರೋವರ ಇದೆ, ಮಾರ್ಕಂಡೇಯ ಸರೋವರ ಇದೆ, ಚಕ್ರತೀರ್ಥಗಳಿದೆ. ಈ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿ ಜಗನ್ನಾಥನ ದರ್ಶನ ಮಾಡ್ಬೋದು. ಜೊತೆಗೆ ಇಲ್ಲೊಂದು ಕಲ್ಪವೃಕ್ಷ ಇದೆ. ಕಲ್ಪವೃಕ್ಷ ಅಂದರೆ ಏನು ಅಂದ್ಕೊಂಡಿದ್ದೀರಿ? ಕೇಳಿದ್ದನ್ನು ಆ ಭಕ್ತರ ಆಸೆ ಈಡೇರಿಸುವಂಥ ಮರ. ಅದಕ್ಕೆ ಆಲದ ಮರ ಅಥವಾ ವಟವೃಕ್ಷ ಅಂತ ಕರೀತಾರೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ತಮ್ಮ ಆಸೆಗಳನ್ನೆಲ್ಲ ಹೇಳ್ಕೊಂಡು ಈಡೇರಿಸ್ಕೊಳ್ತಾರಂತೆ. ಎಲ್ಲಿ? ನಮ್ಮ ಪುರಿ ಜಗನ್ನಾಥದಲ್ಲಿ. ಪುರಿ ಜಗನ್ನಾಥದಿಂದ ನೀವು 10 ಮೈಲಿ ದೂರದಲ್ಲಿ ಹೋದರೆ ಸಾಕ್ಷಿ ಗೋಪಾಲ ದೇವಸ್ಥಾನ ಇದೆ. ಅಲ್ಲಿ ನೀವು ಜಗನ್ನಾಥನ ದರ್ಶನ ಮಾಡಿದ್ರು ಅಲ್ಲೋಗಿ ದರ್ಶನ ಮಾಡಲೇಬೇಕಂತ. ಯಾಕೆ ಅಂದರೆ ನೀವು ನಾಳೆ ಸ್ವರ್ಗಕ್ಕೆ ಹೋದರೆ ಅವನು ಬಂದಿದ್ದ ಹೌದು ಅಂತ ಹೇಳಿ ಸಾಕ್ಷಿ ಹೇಳೋದು ಈ ಗೋಪಾಲನೇ ಅಂತ ನಂಬಿಕೆ ಇದೆ. ಈಗ ನಾವು ಜಗನ್ನಾಥ ದೇವಾಲಯಕ್ಕೆ ಬಂದರೆ ಹೇಳಿದೆ 3 ವಿಗ್ರಹಗಳಿದೆ ಅಂತ. ಜಗನ್ನಾಥ, ಬಲರಾಮ ಮತ್ತು ಸುಭದ್ರೆಯರು. ಇದು ಯಾವ ಕಾಲದ್ದು ಅಂತ ಹೇಳಿದರೆ ಕ್ರಿಸ್ತಶಕ 10ನೇ ಶತಮಾನಕ್ಕಿಂತ ಹಿಂದೆ ಇದು ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಈ ದೇವಸ್ಥಾನ ನಿರ್ಮಾಣಕ್ಕೆ ಕಾರಣನಾದ ವ್ಯಕ್ತಿ ಯಾರು ಅಂದರೆ ಪೂರ್ವ ಗಂಗಾ ವಂಶದ ಮೊದಲನೇ ದೊರೆ ಅನಂತವರ್ಮನ್ ಚೋಡಗಂಗಾ. ಅವನು ಮಹಾದೈವ ಭಕ್ತ. ಮೊದಲು ಆತ ಶಿವಭಕ್ತನಾಗಿದ್ದಂತೆ. ಅದೇನೋ ಜಗನ್ನಾಥನ ಪ್ರೇರಣೆಯಿಂದ ಈತ ಜಗನ್ನಾಥನ ಭಕ್ತನಾಗಿ ದೇವಾಲಯವನ್ನು ನಿರ್ಮಿಸಿದ. ಆಮೇಲೆ ಈತನ ಮಗ ಇದನ್ನು ಮುಂದುವರಿಸ್ತಾ ಹೋದ. ನಿರ್ಮಾಣ ಆರಂಭ ಆಯಿತು, ಪೂರ್ತಿ ಮುಗಿಸಿರಲಿಲ್ಲ. ಆಮೇಲೆ ಆವಂತಿ ರಾಜ ಇಂದ್ರದ್ಯುಮ್ನ ಮತ್ತು ಕಳಿಂಗ ಅಂದ್ವಲ್ಲ, ಅಲ್ಲಿಯ ಗಜಪತಿ ವಂಶದವರು ಸಹಿತ ತಮ್ಮ ಕಾಲದಲ್ಲಿ ಈ ದೇವಾಲಯವನ್ನು ಅಭಿವೃದ್ಧಿಪಡಿಸ್ತಾ ಬಂದು ವೈಭವದ ತಂದು.
ಆದರೆ ನಮ್ಮ ದೇಶದ ದುರಾದೃಷ್ಟ ಒಂದಿದೆಯಲ್ಲಪ್ಪ, ಇಲ್ಲಿಗೆ ಪರಕೀಯರು ಬಂದರು, ಆಕ್ರಮಣಕಾರ ಮಹಮ್ಮದಿಯರು. ಇವರ ಅವಧಿಯಲ್ಲಿ ಸುಮಾರು 18 ಬಾರಿ ದೇಗುಲ ದೊಂಬಿ, ಲೂಟಿ, ದರೋಡೆಗೆ ಒಳಗಾಗಿಬಿಡ್ತು. ಅದರಲ್ಲೂ ಔರಂಗಜೇಬನ ಕಾಲದಲ್ಲಿ ಬಾಗಿಲೇ ತೆಗೆಯಕ್ಕೆ ಬಿಟ್ಟಿರಲಿಲ್ಲ. ಔರಂಗಜೇಬ್ ಸತ್ತ ಮೇಲೆ ದೇವಸ್ಥಾನದ ಬಾಗಿಲು ತೆಗೆದು ಪೂಜೆ ಪುನಸ್ಕಾರ ನಡೆದಿತ್ತು. ದೇವಸ್ಥಾನದಲ್ಲಿ ಹೋದ್ರೆ ಒಳಗಡೆ ಮೂರ್ತಿ ನೋಡ್ತೀವಿ. ಎಲ್ಲ ಕಡೆಗೂ ಮೂರ್ತಿಗಳನ್ನ ನಾವೇನು ಮಾಡಿರ್ತೀವಿ, ನೋಡಿದರೆ ಅದು ಒಂದು ಶಿಲಾಮೂರ್ತಿ ಆಗಿರುತ್ತೆ, ಇಲ್ಲ ಲೋಹ ಮೂರ್ತಿ ಆಗಿರುತ್ತೆ. ಲೋಹ ಕೆಲವು ಕಡೆ ಬಂಗಾರ, ಕೆಲವು ಕಡೆ ಬೆಳ್ಳಿ, ಕೆಲವು ಕಡೆ ಹಿತ್ತಾಳೆನೂ ಇರ್ಬೋದು, ಪಂಚಲೋಹದ ವಿಗ್ರಹವೂ ಇರುತ್ತೆ. ಆದರೆ ಆಶ್ಚರ್ಯ ಅಂದರೆ ಈ ದೇವಸ್ಥಾನದಲ್ಲಿರೋ 3 ಮೂರ್ತಿಗಳು ಯಾವ್ದ್ಯಾವುದು, ನಮ್ಮ ಜಗನ್ನಾಥ, ಬಲರಾಮ, ಸುಭದ್ರಾ ದೇವಿದು ಮರದ ಮೂರ್ತಿಗಳು. ಅದು ಅತ್ಯಂತ ಪವಿತ್ರವಾದಂಥ ಬೇವಿನ ಮರದಲ್ಲಿ ಮಾಡಿರುವಂಥದ್ದು. ಆದರೆ ಇದು ನೋಡಿದ್ರೆ ಪೂರ್ತಿ ಆಕಾರವೇ ಇಲ್ಲ, ಅರ್ಧ ಆಕಾರ ಇದೆ. ಇದೇನಿದು, ಇದ್ಯಾಕೆ ಹಿಂಗೆ ಪೂಜೆ ಮಾಡ್ತಾರೆ ಅಂದರೆ, ಪೂಜೆ ಮಾಡ್ತಾರೆ ಅರ್ಚಕರು. ನಮ್ಮಲ್ಲಿ 6 ಋತುಗಳು ಇದೆಯಲ್ಲ, ಋತುಗಳಿಗೆ ಋತುಮಾನಕ್ಕೆ ಅನುಗುಣವಾಗಿ ಈ ದೇವರುಗಳಿಗೆ ಬಟ್ಟೆ ಜೊತೆಗೆ ನೈವೇದ್ಯ ಜೊತೆಗೆ ಆಭರಣ ಇವೆಲ್ಲ ಹಾಕಿ ಶುಶ್ರೂಷೆ ಮಾಡ್ತಾರೆ. ನಾವು ಚಳಿಗಾಲದಲ್ಲಿ ಬೆಚ್ಚು ಬಟ್ಟೆಗಿಟ್ಟೆ ಹೊತ್ತಿಸಿ ಉಪಚಾರ ಮಾಡಿ ನಿಮಗೆ ಕಷಾಯ ಕುಡಿಸೋದು, ಹೊಗೆ ಹಾಕೋದು, ಸಾಂಬ್ರಾಣಿ ಇವೆಲ್ಲ ಮಾಡ್ತಾರಂತೆ. ಆದರೆ ನಮಗೊಂದು ಅನುಮಾನ ಏನಪ್ಪ ಅಂದರೆ, ಈ ಮೂರ್ತಿಗಳು ಮರದ್ದಿದೆ, ಆದರೆ ಅಪೂರ್ಣಗೊಂಡಿದೆ, ಆದರೆ ವೈಭವದಿಂದ ಪೂಜೆ ಮಾಡ್ತಾರೆ ಯಾಕೆ ಅನ್ನೋ ಪ್ರಶ್ನೆ ಬರುತ್ತಲ್ವಾ. ಪ್ರಶ್ನೆಗೆ ಉತ್ತರಕ್ಕೆ ನಾವು ಪುರಾಣಕ್ಕೆ ಹೋಗ್ಬೋದು. ಹಿಂದೆ ಏನಾಗಿರುತ್ತಂತೆ, ಮಾಳವ ದೇಶದಲ್ಲಿ ಇಂದ್ರದ್ಯುಮ್ನ ಅನ್ನೋ ಒಬ್ಬ ರಾಜ ಇದ್ದ, ಮಹಾಕೃಷ್ಣ ಭಕ್ತ. ಆತ ಮಲ್ಕೊಂಡಾಗ ಕನಸಿನಲ್ಲಿ ಪರಮಾತ್ಮ ಕಾಣಿಸ್ಕೊಂಡು, ಅಪ್ಪ ನಿಮ್ಮ ಸಮುದ್ರ ತೀರದಲ್ಲಿ ನಾನು ಮರದ ರೂಪದಲ್ಲಿದ್ದೀನಿ, ಅದನ್ನೇ ನೀವು ತರಿಸ್ಕೊಂಡು ವಿಗ್ರಹ ರೂಪ ಮಾಡಿ ದೇವಸ್ಥಾನ ಕಟ್ಟಿಸು ಅಂತ ಕೇಳ್ದಂಗೆ ಆಯ್ತಂತೆ. ಶ್ರೀಹರಿಯ ಪರಮ ಭಕ್ತ ಸೀದಾ ಬೆಳಗ್ಗೆ ಎತ್ಕೊಂಡು ಸಮುದ್ರ ತೀರಕ್ಕೆ ಓಡೋದ. ನೋಡಿದಾಗ ಸಮುದ್ರದಲ್ಲಿ ಒಂದು ದೊಡ್ಡ ಮರದ ತುಂಡು ತೇಲ್ತಾ ಇತ್ತು. ರಾಜಭಟ್ರು ಕಲಿಸಿ ಅದನ್ನು ತರಿಸ್ಕೊಂಡ, ಅದನ್ನು ಮೆರವಣಿಗೆ ಮಾಡ್ಕೊಂಡು ತಗೊಂಡು ಬಂದರು. ಅರಮನೆಯಲ್ಲಿ ಒಂದು ಕೋಣೆಯಲ್ಲಿ ಇಟ್ಟರು. ಈಗೇನು ಮಾಡಬೇಕು, ಈ ಮರದಲ್ಲಿ ಸ್ವಾಮಿ ಹೇಳಿದಾಗೆ ಮೂರ್ತಿಗಳನ್ನು ಕೆತ್ತಿಸ್ಬೇಕು. ಅಂಥ ಭವ್ಯ ಮೂರ್ತಿಗಳು ಕೆತ್ತಿಸಿ ಬೇಗ ದೇವಸ್ಥಾನವನ್ನು ಆರಂಭ ಮಾಡಬೇಕು ಅಂತ ಇವನ ಆಸೆಗೆ ಅನುಗುಣವಾಗಿ ಕೆಲಸ ವೇಗವಾಗಿ ನಡೀಬೇಕಲ್ಲ. ಶಿಲ್ಪಿಗಳು ಬಂದರು, ಬಹಳ ಬಹುಮಾನ ಕೊಡ್ತೀನಿ ಅಂದರು, ಕೆತ್ತಕ್ಕಾಗಲ್ಲ, ಕೈ ಬಿಟ್ಟೋದು. ಆಗ ದೇವಶಿಲ್ಪಿ ವಿಶ್ವಕರ್ಮ ಒಬ್ಬ ಮುದುಕನ ವೇಷದಲ್ಲಿ ಬಂದು, ಮಹಾಪ್ರಭು ನಾನು ಮೂರ್ತಿಗಳನ್ನು ಮಾಡಿಕೊಡ್ತೇನೆ, 21 ದಿನ ಸಮಯ ಬೇಕು. ಆದರೆ ನೀವೇನು ಬಹುಮಾನ ಕೊಡ್ತೀರೋ ಬಿಡ್ತೀರೋ ನಂಗೆ ಗೊತ್ತಿಲ್ಲ, ಆದರೆ ನಂದೊಂದು ನಿಬಂಧನೆ ಇದೆ. ನೀವು 21 ದಿನದ ತನಕ ನೀವ್ಯಾರು ಸಹಿತ ನಾನು ಎಲ್ಲಿ ಮೂರ್ತಿಯನ್ನು ಕೆತ್ತುತ್ತೀನಿ ಆ ಕೋಣೆ ಬಾಗಿಲು ಹಾಕ್ಕೊಂಡಿರ್ತೀನಿ, ಪ್ರವೇಶ ಮಾಡಬಾರ್ದು, ಮತ್ತೆ ಬಂದು ಅಡ್ಡಿ ಮಾಡಬಾರ್ದು. ನೀವೇನಾದ್ರು ಬಂದ್ರೋ ಅಲ್ಲಿಗೆ ನಾನು ಕೆಲಸ ಬಿಟ್ಟು ಹೋಗಿಬಿಡ್ತೀನಿ. ಆಯ್ತಪ್ಪ, ಆಯಿತು ಅಂತೇಳಿ ಆ ಮುದುಕನಿಗೆ ಕೊಟ್ಟರು. ಮುದುಕ ಮರ ತಗೊಂಡು ಹೋಗಿ 3 ಭಾಗ ಮಾಡ್ಕೊಂಡು ಮೂರ್ತಿಗಳು ಕೆತ್ತಕ್ಕೆ ಶುರು ಮಾಡಿಬಿಟ್ಟ. ಒಟ್ಟಿನ ಶಬ್ದ ಬಂತು. 15 ದಿನ ಆಯಿತು, ಏನು ಸದ್ಯ ಕೇಳಿಸ್ತಿಲ್ಲ. ಇಂದ್ರದ್ಯುಮ್ನ ಮಹಾರಾಜನ ಮಹಾರಾಣಿಗೆ ಗಾಬರಿ. ಅಯ್ಯಯ್ಯೋ, ಮುದುಕೇನಾದ್ರು ಸತ್ಗಿತ್ತೋದ್ನೋ ಬಿದ್ದೋತೋ, ಮೂರ್ತಿ ಆಗ್ತಿದ್ಯೋ ಎಲ್ಲೋ ನೋಡೋಣ ಅಂಥೇಳಿ ಹೆಣ್ಣು ಸಹಜವಾದ ಕೂತುವಲ್ಲ ಬಾಗಿಲು ತಗೊಂಡು ಒಳಗಡೆ ಹೋಗಿಬಿಟ್ಟು, ಈ ಮೂರ್ತಿಗಳು ಈಗೇನಿದೆ ಅರ್ಧಂಬರ್ಧ ಕೆತ್ತಿದ್ದಾನೆ. ಮತ್ತೆ ಬಂದ ಕೂಡಲೇ ಶಿಲ್ಪಿಗೆ ಸಿಟ್ಟು ಬಂತು. ಆತ ಬಿಟ್ಟ, ಅಲ್ಲಿಂದ ಹೊಗೆ ಬಿಟ್ಟ. ಮಹಾರಾಜನಿಗೆ ತುಂಬ ದುಃಖ ಆಗಿ ದುಃಖ ತಪ್ತನ ಕೂತಾಗ ಒಂದು ಅಶರೀರವಾಣಿ ಕೇಳಿಸ್ತದೆ, ಮಹಾರಾಜ ಹೆದರಬೇಡ, ಈ ಮೂರ್ತಿ ಯಾವ ಸ್ಥಿತಿಯಲ್ಲಿದೆಯೋ ಅದನ್ನು ಹಾಗೆ ಪ್ರತಿಷ್ಠಾಪನೆ ಮಾಡಿಸು, ನಿನಗೇನು ಯೋಚನೆ ಮಾಡಬೇಡ, ನಾನು ಭಕ್ತರ ಎಲ್ಲ ಏನು ಬೇಡಿಕೆಗಳು ಈಡೇರಿಸ್ತೀನಿ ಅಂತ. ಹಾಗಾಗಿ ಆತ ಮೂರ್ತಿಗಳನ್ನು ಎಲ್ಲಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ದ, ಅಲ್ಲಿಂದ ಪೂಜೆ ಮಾಡ್ಕೊಳ್ತಾ ಬಂದಿದ್ದಾರೆ ಅಂತ ಹೇಳ್ತಾರೆ. ಇದು ನಮ್ಮ ಜಗನ್ನಾಥ ದೇವಸ್ಥಾನದ ವಿಷಯ ಆಯಿತು. ಪುರಿ ಜಗನ್ನಾಥನ ವಿಶೇಷ ಏನಿದೆ, ರಥೋತ್ಸವ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಾವು ಪಾಡ್ಯ ಆದಮೇಲೆ ಬಿದಿಗೆ ಬರ್ತಲ್ಪ, ಶುಕ್ಲ ಪಕ್ಷ, ಬಿದಿಗೆನಲ್ಲಿ ರಥೋತ್ಸವ ಆರಂಭ ಆದರೆ ದಶಮಿಯಲ್ಲಿ ಅದು ವಾಪಸ್ ಬರೋದು. 9 ದಿನಗಳ ಕಾಲ ಇಲ್ಲಿ ರಥಯಾತ್ರೆ ನಡೆಯುತ್ತೆ. ಇದಕ್ಕೆ ಬಹುದಾ ಯಾತ್ರೆ ಅಂತ ಕರೀತಾರೆ. ಇದಕ್ಕೋಸ್ಕರ ಭವ್ಯವಾದಂಥ 3 ರಥಗಳನ್ನು ಮಾಡಿಸ್ತಾರೆ. ಯಾರ್ಯಾರಿಗೆ? ಜಗನ್ನಾಥನಿಗೆ ಒಂದು ರಥ, ಬಲರಾಮನಿಗೆ ಇನ್ನೊಂದು ರಥ, ಸುಭದ್ರಾ ದೇವಿಗೆ ಮತ್ತೊಂದು ರಥ. ಪ್ರತಿ ರಥವೂ ಸಹಿತ ಏನಾಗಿರುತ್ತೆ, ಸುಮಾರು ಹೆಚ್ಚು ಕಮ್ಮಿ 45 ಅಡಿ ಎತ್ತರ. ಅದರ ತೂಕ ಹೆಚ್ಚು ಕಮ್ಮಿ 250ರಿಂದ 300 ಟನ್ ತೂಕ ಇರುತ್ತೆ. ಇಂಥ ಭವ್ಯ ರಥವನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಭವ್ಯ ಮೂರ್ತಿಗಳನ್ನು ಇಟ್ಟು 9 ದಿನಗಳ ಕಾಲ ಇದರ ಉತ್ಸವ ಮಾಡಿ ರಥೋತ್ಸವ ಮಾಡೋದು. ಲಕ್ಷ ಜನ ಸೇರ್ತಾರೆ. ಕೋಟ್ಯಾಂತರ ಜನ ಬಂದು ದರ್ಶನ ಪಡ್ಕೊಂಡು ಪುಣ್ಯ ಪಡ್ಕೊಳ್ತಾರೆ.
ನೋಡಿ, ರಥ ಅಂತ ಹೇಳಿದ್ವಲ್ಲ, ಈ ಮರದ ರಥಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ 200 ಜನ ಶಿಲ್ಪಿಗಳಿರ್ತಾರಂತೆ, ಕುಶಲಕರ್ಮಿಗಳು. ಅದರಲ್ಲಿ ಬಡಿಗೇರು ಇರ್ತಾರೆ, ಹಾಗೆ ಕಮ್ಮಾರರು ಇರ್ತಾರೆ, ಹಾಗೆ ಬಣ್ಣ ಬಳಿಯೋರು ಇರ್ತಾರೆ, ಹಾಗೆ ಅಲಂಕಾರ ಮಾಡೋರು, ಕುಸ್ರಿ ಕೆಲಸ ಮಾಡೋರು ಎಲ್ಲ ಸೇರ್ಕೊಳ್ತಾರೆ 200 ಜನ. ಅವರೇನು ಮಾಡ್ತಾರೆ, ಈ ಜಗನ್ನಾಥಪುರಿ ಹತ್ತಿರದ ಇರೋ ಕಾಡಿಗೆ ಹೋಗ್ತಾರೆ. ಅವ್ರಿಗೆ ಗೊತ್ತು ಇಂತಿಂತಾದ್ರು ಶ್ರೇಷ್ಠ ಮರ ಅಂಥ ಮರಗಳನ್ನು ಆರಿಸ್ಕೊಳ್ತಾರೆ. ಅದು ನೋಡಿದಾಗ ಅಲ್ಲಿ ಶಂಖ, ಚಕ್ರ, ಗದೆ ಅದರದ್ದೆಲ್ಲ ಚಿಹ್ನೆ ಇರಬೇಕು. ಅಂಥ ಮರಗಳನ್ನು ಆರಿಸ್ಕೊಂಡು ಬಂದು 58 ದಿನಗಳಲ್ಲಿ ಭವ್ಯವಾದ 3 ರಥ ನಿರ್ಮಾಣ ಮಾಡಿ ಇಟ್ಟುಬಿಡ್ತಾರೆ. ಈ ರಥ ನಿರ್ಮಾಣ ಮಾಡಾದ್ಮೇಲೆ ರಥೋತ್ಸವ ನಡೆಯುತ್ತೆ. ರಥೋತ್ಸವ ನಡೆದಾದ್ಮೇಲೆ ಏನು ಮಾಡ್ತಾರಂತೆ, ರಥಗಳನ್ನ ಹಾಗೆ ಇಟ್ಕೊಳ್ಳಲ್ಲ. ನಾವು ಒಂದು ರಥ ಮಾಡಲಿಕ್ಕೆ 50 ಲಕ್ಷ ಆಯಿತು, 1 ಕೋಟಿ ಅಂತ ಬಾಬೆ ಪಡ್ಕೊಳ್ತೀವಿ. ಆದರೆ ಇದು ಭವ್ಯವಾದ 3 ರಥಗಳ ರಥೋತ್ಸವ ಆದ ಮೇಲೆ ಅದನ್ನೆಲ್ಲ ಬಿಚ್ಚಿ ಹಾಕಿಬಿಡ್ತಾರಂತೆ. ಅದನ್ನು ಮತ್ತೆ ಬಳಸೋದಿಲ್ಲ. ಏನು ಮಾಡ್ತಾರೆ, ಅದು ಕಟ್ಟಿಗೆ ಆ ಮರದ ತುಂಡುಗಳನ್ನೆಲ್ಲ ಈ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತಲ್ಲ, ಅದಕ್ಕೆ ಉರುವಲ್ಲಾಗಿ ಬಳಸ್ಕೊತಾರೆ ಅಡಿಗೆ ಮಾಡಲಿಕ್ಕೆ. ಚಕ್ರಗಳನ್ನ ಏನು ಮಾಡ್ತಾರೆ, ಈ ಮರದ ತುಂಡು ಯಾರು ಬೇಕಾದ್ರೆ ಇಸ್ಕೊಳ್ತಾರೆ, ಪೂಜೆ ಮಾಡ್ಕೊಳ್ತಾರೆ. ಕೆಲವು ಬೇರೆ ದೇವಸ್ಥಾನಕ್ಕೂ ಉರುವಲಿಗೆ ಬಳಸ್ತಾರಂತೆ. ಚಕ್ರಗಳನ್ನು ಮಾತ್ರ ಹರಾಜಾಗ್ತಾರೆ ಭಕ್ತರಿಗೆ. ನಮ್ಮ ಜಗನ್ನಾಥನ ರಥದ ಚಕ್ರಕ್ಕೆ 3 ಲಕ್ಷ ರೂಪಾಯಿ, ನಮ್ಮ ಬಲರಾಮ ದೇವರ ಚಕ್ರಕ್ಕೆ 2 ಲಕ್ಷ ಅಂತ. ಸುಭದ್ರಾ ದೇವಿ ಚಕ್ರ ಆದರೆ 1 ಚಕ್ರಕ್ಕೆ 1.5 ಲಕ್ಷ. ನೀವು 3 ಚಕ್ರ ಒಂದೊಂದು ಬೇಕು ಅಂತ ಹೇಳಿಬಿಟ್ರೆ ನಿಮಗೆ 50% ಡಿಸ್ಕೌಂಟು 6 ಲಕ್ಷ ಕೊಟ್ಟರೆ 3 ಚಕ್ರ ಪಡ್ಕೋಬೇಕು. ಹಾಗಿದೆ ನೋಡಿ. ಇದು ನಾವು ಹೇಳಿದ್ನಲ್ಲ, ರಥೋತ್ಸವದ ವೈಭವ. ಆದರೆ ರಥದ ವರ್ಣನೆ ನೋಡಿ. ನಮಗೆ ಈ ನಂದಿ ಘೋಷ ರಥ ಅಂತ ಕರೀತೇವೆ. ಯಾರ್ದು? ಜಗನ್ನಾಥನ ರಥಕ್ಕೆ. ಇದರ ಎತ್ತರ 45 ಅಡಿ ಎತ್ತರ. ಇದರ ಅಗಲ 34 ಅಡಿ ಹತ್ರ ಅಗಲ ಇರುತ್ತಂತೆ. ಇದಕ್ಕೆ 16 ಚಕ್ರಗಳು. ಇಲ್ಲಿ 4 ದಿಕ್ಕದಲ್ಲೂ 4 ಕುದುರೆಗಳಲ್ಲಿ ಕೆತ್ತಿರ್ತಾರೆ. ಇದಕ್ಕೆ ಒಟ್ಟು ಮರದ ತುಂಡುಗಳು 832 ಮರದ ತುಂಡುಗಳನ್ನು ಬಳಸಿರ್ತಾರೆ. ತೂಕ ಅಂದಾಜು 280 ಟನ್ನಿಂದ 300 ಟನ್ ತೂಕ ಇರುತ್ತೆ. ಇನ್ನು ಇದರ ಬಣ್ಣ ಕೆಂಪು ಮತ್ತು ಹಳದಿ ಬಣ್ಣ ಇರುತ್ತೆ. ಇನ್ನು ಅದಕ್ಕೊಂದು ಧ್ವಜ ಬೇಕಲ್ಲಪ್ಪ. ನೀವು ಅದಕ್ಕೆ ಏನು ಮಾಡ್ತಾರೆ, ತ್ರೈಲೋಕ್ಯ ಸುಂದರಿಯ ಧ್ವಜ ಇದೆ, ಒಬ್ಬ ಸಾರಥಿ ಬೇಕು. ಯಾರು? ದಾರುಕ. ಕೃಷ್ಣನಿಗೆ ದಾರುಕನೇ ಯಾವಾಗ ಆ ತ್ರೇತಾಯುಗದ ಸಾರಥಿಯಾಗಿತ್ತು. ಹಗ್ಗ ಕಟ್ಟಿ ಎಳಿತಾರಲ್ಪ, ಅದಕ್ಕೆ ಶಂಖಚೂಡ ಅಂತ ಕರೀತಾರಂತೆ. ಇದು ನಮ್ಮ ನಂದಿಘೋಷ ರಥ ಜಗನ್ನಾಥನ ರಥ. ಆದರೆ ನಮ್ಮ ಬಲರಾಮನ ರಥಕ್ಕೆ ತಾಳಧ್ವಜ ಅಂತ ಕರೀತಾರೆ. ಇದರ ಎತ್ತರ 44 ಅಡಿ, ಇದರ ಅಗಲ 33 ಅಡಿ. ಇದಕ್ಕೆ ಚಕ್ರ 14. ಇಲ್ಲೂ ಸಹಿತ 4 ದಿಕ್ಕಿಗೆ 4 ಕುದುರೆ ಕೆತ್ತಿರ್ತಾರೆ. 763 ಮರದ ತುಂಡುಗಳನ್ನು ಇಂದ ನಿರ್ಮಾಣ ಮಾಡ್ತಾರೆ. ಇದರ ತೂಕ ಸುಮಾರು 570 ಟನ್ ಆಗುತ್ತೆ. ಅಲ್ಲಿ ಕೆಂಪು ಹಳದಿ ಬಣ್ಣ ಇದ್ದರೆ ಇದು ಕೆಂಪು ಮತ್ತು ಹಸಿರು ಬಣ್ಣ ಹೊಂದಿರುತ್ತೆ. ಇದು ಸಹಿತ ತ್ರೈಲೋಕ್ಯ ಸುಂದರಿ ಧ್ವಜವನ್ನು ಹೊಂದಿದೆ. ನಮ್ಮ ದೇವೇಂದ್ರನ ರಥದ ಸಾರಥಿ ಮಾತಲ್ಲಿ ಇದಕ್ಕೂ ಸಹಿತ ಏನಂತೆ, ಸಾರಥಿ. ಇನ್ನು ವಾಸುಕಿ ಈ ಹಗ್ಗ ಕಟ್ಟಿ ಎಳೆಯುವಂಥದ್ದು. ಇನ್ನು 3ನೇ ರಥ ಇದೆಯಲ್ಲಪ್ಪ, ಸುಭದ್ರಾ ದೇವಿದು, ಇದಕ್ಕೆ ದರ್ಪದಳನ ಅಂತ ಕರೀತಾರೆ. ಇದು 44 ಅಡಿ ಎತ್ತರ ಇದೆ. ಇದಕ್ಕೂ ಸಹಿತ 31 ಅಡಿ ಅಗಲ ಇರುತ್ತೆ. 12 ಚಕ್ರಗಳಿದೆ. ಇಲ್ಲೂ ಸಹಿತ 4 ದಿಕ್ಕಿಗೆ 4 ಮರದ ಕುದುರೆಗಳಿದೆ. 593 ಮರದ ತುಂಡುಗಳಿಂದ ರಥ ನಿರ್ಮಾಣ ಮಾಡಿದರೆ ಇದರ ತೂಕ ಸುಮಾರು ಹೆಚ್ಚು ಕಮ್ಮಿ 240ರಿಂದ 260 ಟನ್. ಬಣ್ಣ ಕೆಂಪು ಮತ್ತು ಕಪ್ಪು. 3 ಕೆಂಪಿದ್ರೂ ಸಹಿತ ಕೆಂಪು ಹಳದಿ, ಕೆಂಪು ಹಸಿರು, ಕೆಂಪು ಕಪ್ಪು. ಇದಕ್ಕೆ ನಂದವಿಕಾ ಅನ್ನೋ ಧ್ವಜ ಇದೆ. ನಮ್ಮ ಸಾಕ್ಷಾತ್ ಅರ್ಜುನನೇ, ಸುಭದ್ರಾ ದೇವಿಯ ಗಂಡ, ಅವನೇ ಇದಕ್ಕೆ ಸಾರಥಿ. ಇನ್ನು ಸ್ವರ್ಣಚೂರ್ಣ ಅಂತ ಹೇಳಿ ಏನಿದು, ಇದಕ್ಕೆ ಹಗ್ಗ ಕಟ್ಟೋದು. ಇಂಥ ಭವ್ಯ ರಥ ಸಿದ್ಧ ಆಗಿದೆ ಅಂತ ಇಟ್ಕೊಳ್ಳಿ, ಎಳಿಬೇಕಲ್ಲಪ್ಪ. ಅವಾಗೇನು ಮಾಡ್ತಾರೆ, ದೇವಾಲಯದಿಂದ 3 ಮೂರ್ತಿಗಳನ್ನು ತರ್ತಾರೆ. ತಂದವರು ಗಂಗಾ ನದಿಯಿಂದ 108 ಮಣ್ಣಿನ ಕುಂಭಗಳಲ್ಲಿ ಪವಿತ್ರ ಜಲವನ್ನು ತಂದು ಅಭಿಷೇಕ ಮಾಡ್ತಾ ಇರುತ್ತೆ.
ಏನಾಗಬೇಕು, ಜಗನ್ನಾಥ ದೇವಾಲಯದಿಂದ ಗುಂಡಿಚ ದೇವಾಲಯ ಹೆಚ್ಚು ಕಮ್ಮಿ 2.5-3 ಕಿಲೋಮೀಟರ್ ಇದೆ. 3 ರಥಗಳನ್ನು ಅಲ್ಲಿ ತನಕ ಎಳ್ಕೊಂಡು ಹೋಗಬೇಕು. ಅಭಿಷೇಕ ಆಗಿ ಸ್ವಾಮಿಯನ್ನ 3 ಜನರನ್ನು ಸಹಿತ ರಥದಲ್ಲಿ ಆರೋಹಣ ಮಾಡಿಸಿದ ಮೇಲೆ ಹೋಗುವ ಮಾರ್ಗವನ್ನು ಶುದ್ಧ ಮಾಡಬೇಕು. ಯಾರು ಕಳಿಂಗ ದೇಶದ ದೊರೆಯಾಗಿದ್ನಲ್ಲ ಗಜಪತಿ ದೊರೆಗಳು, ಆ ವಂಶದವ್ರು ಏನು ಮಾಡೋರು, ರಾಜನಾದವನು ಬಂಗಾರದ ಪರಕೆ ತಗೊಂಡು ಆ ಮಾರ್ಗವನ್ನೆಲ್ಲ ಶುದ್ಧಿ ಮಾಡ್ತಾ ಇದ್ನಂತೆ. ಯಾಕೆ ಅಂದರೆ ರಾಜನೇ ಆಗಿರ್ಬೋದು, ಪ್ರಜೆಯೇ ಆಗಿರ್ಬೋದು, ದೇವರ ಮುಂದೆ ಸಮಾನರು, ಎಲ್ಲರೂ ಸೇವೆ ಮಾಡಬೇಕು, ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅನ್ನೋ ಇದ್ರ ಉದ್ದೇಶ. ಇಲ್ಲೇನಾಗುತ್ತೆ, ನಾನು ಹೇಳ್ದಂಗೆ ಆಷಾಢ ಮಾಸ ಬಿದಿಗೆ ದಿನ ರಥೋತ್ಸವ ಆರಂಭ ಆದರೆ ಹೆಚ್ಚು ಕಮ್ಮಿ 2.5-3 ಕಿಲೋಮೀಟರ್ ಹೋಗಿ ಗುಂಡಿಚ ದೇವಸ್ಥಾನದಲ್ಲಿ ನಿಂತು ಬಿಡುತ್ತೆ. ಅವತ್ತಾದ್ಮೇಲೆ 7 ದಿನಗಳ ಕಾಲ ವಿಶ್ರಾಂತಿ, ಪೂಜೆ ಪುನಸ್ಕಾರ ಎಲ್ಲ ಆಗತ್ತೆ. ಮತ್ತೆ ಅಲ್ಲಿಂದ 9ನೇ ದಿನ ಹೊರಡಬೇಕು. 8-9ನೇ ದಿನ ಅಲ್ಲಿಂದ ಮತ್ತೆ ಬಂದು ಅಲ್ಲಿ ಚಿಕ್ಕಮ್ಮ ಅಂತೆ ಅಲ್ಲೂ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಜಗನ್ನಾಥ ದೇವಾಲಯಕ್ಕೆ ಬರುತ್ತೆ. ಅಲ್ಲಿ ಪೂಜೆ ಪುನಸ್ಕಾರ ಆಗಿ ಪ್ರಸಾದ ವಿನಿಯೋಗ, ಪ್ರತಿದಿನ ಅನ್ನದಾಸೋಹ ಇವೆಲ್ಲ ನಡೆದು ಹೋಗುತ್ತೆ. ಇದೆಲ್ಲ ಆದಮೇಲೆ ಏನು ಮಾಡಬೇಕು, ಮತ್ತೆ ರಥವನ್ನು ಡಿಸ್ಮ್ಯಾಂಟ್ಲ್ ಮಾಡೋದು, ಅದನ್ನೆಲ್ಲ ಮತ್ತೆ ಅದೆಲ್ಲ ಹೇಳಿದ್ದೀನಿ. ಹೀಗಾಗತ್ತೆ. ಇದು ಭವ್ಯವಾಗಿ ನಡೆಯುವಂಥ ರಥೋತ್ಸವ ಮಕ್ಕಳೇ. ಪ್ರತಿ ವರ್ಷ ಇದಕ್ಕೆ ಆದಾಯ ಎಷ್ಟು ಬರುತ್ತೆ ಲೆಕ್ಕ ಹಾಕೋಕ್ಕೆ ಆಗೋದಿಲ್ಲ. ಅಷ್ಟು ಜನ ಭಕ್ತರು ಬರ್ತಾರೆ. ನೋಡಿ ಯಾವ ಕಾಲಕ್ಕೆ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ದೇಶದ ಧರ್ಮ, ಸಂಸ್ಕೃತಿ, ಆಚಾರ ವಿಚಾರ, ಪೂಜೆ ಪುನಸ್ಕಾರ ಹೇಗಿದೆ. ನಮ್ಮಲ್ಲಿ ಏನದು ವಿವಿಧತೆಯಲ್ಲಿ ಏಕತೆ. ಭಾರತ 4 ಭಾಗ, 4 ದಿಕ್ಕಾದರೂ ಸಹಿತ 4 ದಿಕ್ಕಲ್ಲೂ ಪುಣ್ಯಕ್ಷೇತ್ರಗಳಿದೆ. ಇಂಥ ಕ್ಷೇತ್ರಗಳಿಗೆ ಹೋಗಬೇಕು, ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು, ನಮ್ಮ ಧರ್ಮ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡು ಗೌರವ ಹೊಂದಿರಬೇಕಲ್ವಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಜಗನ್ನಾಥ ಒಳ್ಳೇದು ಮಾಡಲಿ. ನಮಸ್ಕಾರ.